ಸಂಜೆಯ ಸಮಯ, ಮೊಬ್ಬಾದ ಬೆಳಕು. ಕ್ಯಾಲಿಫೋರ್ನಿಯಾದ ಮಹಾಮಾರ್ಗದಲ್ಲಿ ಬಿಳಿ ಬಣ್ಣದ ಫೋರ್ಡ್ ಬ್ರಾಂಕೋ ಕಾರ್ ಹೋಗ್ತಿರುತ್ತ. ಅದರ ಹೆಡ್ಲೈಟ್ಗಳು ತೆಳುವಾದ ಕತ್ತಲೆಯನ್ನು ಎರಡು ಕಠಿಣ ಕತ್ತರಿಗಳಂತೆ ಕತ್ತರಿಸುತ್ತಿದ್ವು. ಕಾರ್ನ ಒಳಗೆ CJ ಸಿಂಪ್ಸನ್ ಹಿಂದಿನ ಸೀಟಿನಲ್ಲೇ ಮುಚ್ಚಿದಂತೆ ಕೂತ್ಕೊಂಡಿರ್ತಾನೆ. ತನ್ನ 3 ಕಣ್ಣಿಗೆ .357 ಮ್ಯಾಗ್ನಮ್ ಹೊತ್ಕೊಂಡಿರ್ತಾನೆ. ಅವನ ಹಳೆಯ ಟೀಮ್ ಮೇಟ್ ಹಾಲ್ ಕಾಲಿನ್ಸ್ ಕಾರ್ನ ಡ್ರೈವ್ ಮಾಡ್ತಿರ್ತಾನೆ. ಮೇಲೆ ಹಾರಾಡುತ್ತಿದ್ದ ಹೆಲಿಕಾಪ್ಟರ್ನ ನೋಡಿ ಪ್ರಾರ್ಥನೆಗಳು ಮೊಳಗ್ತಿರ್ತವೆ. ಮಿಲಿಯನ್ಗೂ ಹೆಚ್ಚು ಜನ ಟಿವಿಯನ್ನು ನೋಡ್ತಿರ್ತಾರೆ. ಅವರ ತೆರೆದ ಕಣ್ಣುಗಳಿಗೆ ಈ ಮಂದಗತಿಯ ತ್ರಾಸದ ಚಿತ್ರ ಕಾಣ್ತಿರುತ್ತೆ. ಇದು ಕೇವಲ ಕಾರ್ ಚೇಸ್ ಅಲ್ಲ, ಇದು ಒಂದು ಭೂತದ ನಿರಾಕರಣ. ಒಂದು ದೇಶ ತನ್ನ ಒಳಗಿನ ಕತ್ತಲೆ ಮತ್ತು ಮೌನವಾದ ಭೀತಿಯನ್ನು ತುಂಬ ಹೊರತುಪಡಿಸಲು ಪ್ರಯತ್ನಿಸ್ತಿರ್ತದೆ. ಆದರೆ ಬ್ರಾಂಕೋ ಎಷ್ಟು ದೂರ ಹೋದರೂ ಅದೇ ಧೂಮದ್ದಂತೆ ಸೇರಿಕೊಂಡಿದ್ದ ಸತ್ಯವನ್ನು ತಪ್ಪಿಸಲು ಸಾಧ್ಯ ಆಗಲಿಲ್ಲ. ಮತ್ತು ಲಾಸ್ ಏಂಜಲೀಸ್ನ ನೆರಳುಗಳಲ್ಲಿ ಎಲ್ಲೆಡೆಯಾದರೂ ನಿಕೋಲ್ ಬ್ರೌನ್ ಸಿಂಪ್ಸನ್ ಮತ್ತು ರಾನ್ ಗೋಲ್ಡ್ಮನ್ನ ಸಾವಿನಲ್ಲಿ ಭಾಗಿಯಾಗಿ ಕುಳಿತಿರ್ತಾರೆ. ಈ ರಕ್ತರಾತ್ರಿಯಲ್ಲೇ ರಹಸ್ಯಗಳು ಮೊಳಗ್ತಿರ್ತವೆ. ಚಾಪ್ಟರ್ 1, ಸಾಕ್ಸ್ಗಳ ಮೇಲೆ ರಕ್ತ. ನಿಕೋಲ್ನ ಗಂಟಲಲ್ಲಿ ಆಳವಾಗಿ ಕತ್ತರಿಸಿದ್ರಿಂದ ಅವಳ ತಲೆ ಸಹಜವಾಗಿ ಬಾಗಿಕೊಂಡಿತ್ತು. ಅವರ ಕತೆ ಮುಗಿದಂತೆ ಹೊರಹೋಗ್ತಿತ್ತು. ರಾನ್ ಗೋಲ್ಡ್ಮನ್ನನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನಗಳು ನಡೆಯಿತು. ಆದರೆ ಅಷ್ಟರಲ್ಲಿ ಪೊಲೀಸ್ ಬಂದರು. ಸ್ಥಳ ತುಂಬ ಭಯಾನಕ ಚಿತ್ರದಂತೆ ಕಾಣ್ತಿರುತ್ತೆ. ಆದರೆ ನಿಜವಾದ ಭಯ ನಂತರದಲ್ಲಿ ಪ್ರಯೋಗಾಲಯದಲ್ಲಿ ಪ್ರಾರಂಭವಾಗುತ್ತೆ. ಅವರು ನಿಕೋಲ್ನ ರಕ್ತವನ್ನು ಹೋಜೆಯ ಸಾಕ್ಸ್ನಲ್ಲಿ ಕಾಣ್ತಾರೆ. ಅವರು 2 ಶಿಕಾರಿಗಳ DNA ಅವನ ಬ್ರಾಂಕೋದ ಒಳಗೆ ಕಾಣ್ತದೆ. ಮತ್ತು ನಂತರ ಲೆದರ್ ಗ್ಲೌಸ್ ರಕ್ತದಿಂದ ಒದ್ದೆಯಾಗಿತ್ತು. ಇದರ ಜೊತೆ ರಕ್ತ ಮತ್ತು ಕೂದಲು ಎಲ್ಲವೂ ಕೂಡ ಹೊಂದಾಣಿಕೆ ಆಗ್ತಿರುತ್ತೆ. ಆದರೆ ಕೋರ್ಟ್ನಲ್ಲಿ ಸಿಂಪ್ಸನ್ ಆ 3 ಸೇರಿಸಲು ಪ್ರಯತ್ನಿಸಿದಾಗ ಗ್ಲೌಸ್ ಮ್ಯಾಚ್ ಆಗೋದಿಲ್ಲ. ಜಾನಿ ಕೊಚ್ರನ್ ಹೌಹಾರ್ತಾನೆ ಮತ್ತು ನೀವು ದೋಷಿ ಅಂತ ಘೋಷಿಸಬೇಕು ಅಂತ ಗರ್ಜನೆ ಮಾಡ್ತಾನೆ. ಕೋರ್ಟ್ ಅವನ ಮಾತನ್ನು ನಂಬುತ್ತೆ, ಆದರೆ ಅಮೆರಿಕ ನಂಬೋದಿಲ್ಲ. ಚಾಪ್ಟರ್ 2, ಡ್ರೀಮ್ ಟೀಮ್ನ ಕಾರ್ನಿವಲ್. ಕೋರ್ಟ್ನಲ್ಲಿ ವಿಚಾರಣೆ ಒಂದು ವಿನೋದದ ಕಾರ್ನಿವಲ್ ಥರ ಹೈಸ್ಟಾಕ್ ಡ್ರಾಮಾ ಮತ್ತು ಲೋ ರೆಂಟ್ ಸರ್ಕಸ್ನ ಮಿಶ್ರಣದಂತೆ ಮಾರ್ಪಟ್ಟಿರುತ್ತೆ. ಪ್ರಾಸಿಕ್ಯೂಟರ್ ಮಾರ್ಷಿಯಾ ಕ್ಲಾರ್ಕ್ ಅಧಿವೇಶನದ ನಡುವೆ ವಾಶ್ರೂಮ್ನಲ್ಲಿ ಚೈನ್ ಸ್ಮೋಕ್ ಹೊಗೆಯಾಡುತ್ತಾ. ಅವಳ ಮುಖ ಬಳಲಿಕೆಯಿಂದ ಮುಸುಕಾಗಿತ್ತು. ವಿರಾಮದ ಸಮಯದಲ್ಲಿ ರಾಬರ್ಟ್ ಕರ್ದಾಶಿಯನ್ ಸಿಂಪ್ಸನ್ಗೆ ಬೈಬಲ್ ಶ್ಲೋಕಗಳನ್ನು ಹೇಳ್ತಾರೆ. ಆದರೆ ಎಫ್ ಲೀ ಬೈಲಿ ಡಿಟೆಕ್ಟಿವ್ ಮಾರ್ಕ್ ಫಾರ್ಮನ್ಸ್ ಅವರ ವಿಶ್ವಾಸಾರ್ಹತೆಯನ್ನು ಮುರಿತಾರೆ. ದಶಕಗಳ LAPD ಜನಾಂಗೀಯತೆಯನ್ನು ಬಹಿರಂಗಪಡಿಸ್ತಾರೆ. ಮತ್ತು ಯಾವಾಗಲೂ ಎಲ್ಲವುದರ ಮಧ್ಯ ಗ್ಲೌಸ್ ಇರುತ್ತೆ. ಅದು ಕೆಲವು ತಿರುಚಿ ಮ್ಯಾಜಿಕ್ ಪ್ರದರ್ಶನದ ಆಧಾರದಂತೆ ಮೇಜಿನ ಮೇಲೆ ಇರುತ್ತೆ. ಅದರ ಚರ್ಮ ರಕ್ತ ಮತ್ತು ಸುಳ್ಳುಗಳಿಂದ ಗಟ್ಟಿಯಾಗಿರುತ್ತೆ. ಸಿಂಪ್ಸನ್ ಅದನ್ನು ಹೇಳಿದಾಗ ಅವನ ಕೈಗಳು ನಡಗಿರುತ್ತೆ. ಕೋರ್ಟ್ನಲ್ಲಿ ಮೌನವಾಗ್ತಾರೆ. ಗ್ಲೌಸ್ ಅವನ ಬೆರಳುಗಳ ಮೇಲೆ ಬಿಗಿಯಾಗಿ ಸಹಕರಿಸಲು ನಿರಾಕರಿಸುತ್ತಾ. ಇದು ಸಮಂಜಸವಾದ ಅನುಮಾನವ ಅಥವಾ ಸಮಂಜಸವಾದ ವಂಚನೆನಾ? ಚಾಪ್ಟರ್ 3, ದ ವರ್ಡಿಕ್ಟ್. ಅಕ್ಟೋಬರ್ 3, 1995 ತೀರ್ಪುಗಾರರು ಕೇವಲ 4 ಗಂಟೆಗಳ ಚರ್ಚೆಯ ನಂತರ ತಮ್ಮ ತೀರ್ಪನ್ನು ನೀಡ್ತಾರೆ. ಅವನು ತಪ್ಪಿತಸ್ಥನಲ್ಲ. ಸಿಂಪ್ಸನ್ ಪ್ರಾರ್ಥನೆಯಲ್ಲಿ ಇರುವಂತೆ ತನ್ನ ಕೈಗಳನ್ನು ಹಿಡ್ಕೋತಾನೆ. ಆದರೆ ಗೋಲ್ಡ್ಮನ್ ಮತ್ತೆ ಬ್ರೌನ್ ಬಹಿರಂಗವಾಗಿ ಎಲ್ಲರ ಎದುರು ಕಣ್ಣೀರಾಗ್ತಾರೆ. ಕಪ್ಪು ಅಮೆರಿಕ ಹುರಿದುಂಬಿರುತ್ತೆ, ಬಿಳಿ ಅಮೆರಿಕ ಹಿಮ್ಮೆಟ್ಟಿರುತ್ತೆ. LAPDಯ ಪಾಪಗಳು ಒಂದು ದೈತ್ಯನನ್ನು ಸೃಷ್ಟಿ ಮಾಡಿದರು. ಆದರೆ ಆ ದೈತ್ಯ ಆಲ್ರೆಡಿ ಇನ್ ದ ರೂಮ್. ಸಿಂಪ್ಸನ್ ಬಿಡುಗಡೆ ಆಗ್ತಾನೆ. ಆದರೆ ಸಾರ್ವಜನಿಕ ಅಭಿಪ್ರಾಯದ ನ್ಯಾಯಾಲಯವು ಅವನಿಗೆ ಜೀವಮಾನವಿಡೀ ಪಿಸುಮಾತು ಮತ್ತು ಪ್ರೇತಗಳ ಶಿಕ್ಷೆಯನ್ನು ವಿಧಿಸುತ್ತಾ. ಚಾಪ್ಟರ್ 4, ಆಫ್ಟರ್ ಲೈಫ್ ಆಫ್ ಎ ಗೋಸ್ಟ್.
ಅವನು ಆ ನೆರಳಿನಿಂದ ಹೊರಬರೋದಕ್ಕೆ ಪ್ರಯತ್ನಿಸ್ತಿರ್ತಾನೆ, ಆದರೆ ಅದು ಅವನನ್ನು ಎಲ್ಲೆಡೆ ಹಿಂಬಾಲಿಸ್ತಾನೆ ಇರುತ್ತಾ. ವಿನಾಶಕಾರಿ, ಇಫ್ ಐ ಡಿಡ್ ಇಟ್, ಪುಸ್ತಕದ ಒಪ್ಪಂದ, ಭಯಂಕರ ಸಂದರ್ಶನಗಳು, ಮೌನವಾಗಿ ಆಡಿದ ಗಾಲ್ಫ್ ಆಟಗಳು ಇರುತ್ತಾ. ಅವನು ಫ್ಲೋರಿಡಾಗೆ ಸ್ಥಳಾಂತರವಾಗ್ತಾನೆ, ದ್ವಾರಗಳ ಗೋಡೆಗಳ ಹಿಂದೆ ಅಡಗಿಕೊಳ್ತಾನೆ, ಆದರೆ ಸಾಲಗಳು ತುಂಬ ರಾಶಿಯಾಗಿರುತ್ತೆ. ಗೋಲ್ಡ್ಮನ್ ಸಿವಿಲ್ ಮೊಕದ್ದಮೆಯನ್ನು ಗೆಲ್ತಾನೆ. ಅವನಿಗೆ $50 ಮಿಲಿಯನ್ ಪಾವತಿ ಮಾಡೋದಕ್ಕೆ ಆದೇಶ ಕೊಡ್ತಾರೆ. ಪಾವತಿಸುವುದನ್ನು ತಪ್ಪಿಸೋದಕ್ಕೆ ಅವನು ಓಡಿ ಹೋಗ್ತಾನೆ. ಕೆಲವು ದಿನಗಳ ನಂತರ ಅವನಿಗೆ ಕ್ಯಾನ್ಸರ್ ಬರುತ್ತೆ. ಪ್ರೋಸ್ಟೇಟ್ ಹೇಳ್ತಾರೆ. ಸ್ಲೋ ಮತ್ತು ಹಗ್ಲಿ ಸತ್ಯ ಅವನನ್ನು ಒಳಗಿನಿಂದ ಕಡಿಯುತ್ತಾ ಇತ್ತು. ಅವನ ಅಂತಿಮ ದಿನಗಳಲ್ಲಿ ಅವನು ನಿಕೋಲ್ ಬಗ್ಗೆ ಕನಸು ಕಂಡ, ರಾನ್ ಗೋಲ್ಡ್ಮನ್ನ ಕತ್ತರಿಸಿ ನಗುವಿನ ಬಗ್ಗೆ, ಅಥವಾ ಅವನು ಬ್ರಾಂಕೋ ಚೇಸಿಂಗನ್ನು ಲೂಪ್ನಲ್ಲಿ ನೋಡ್ತಾ ಇದೆಲ್ಲವೂ ಹೇಗೆ ತಪ್ಪಾಯಿತು ಎಂದು ಆಶ್ಚರ್ಯಪಡ್ತಾನೆ. ಅಟ್ ದ ಎಂಡ್, ತುಂಬ ದಿನಗಳ ನಂತರ ಅವರು ಅವನನ್ನು ಲಾಸ್ ವೆಗಾಸ್ನಲ್ಲಿ ಬೂದು ಬಣ್ಣದ ಆಕಾಶದ ಕೆಳಗೆ ಸಮಾಧಿ ಮಾಡ್ತಾರೆ. ದುಃಖಿಸೋರು ಕಡಿಮೆ ಇದ್ದರು. ಅವನ ಮಕ್ಕಳು, ಬೆರಳಿಕೆಯಷ್ಟು ಹಳೆಯ ಸ್ನೇಹಿತರು, ಮತ್ತು ಒಮ್ಮೆ ಅವನಿಗೆ ಜೈಲಿನಲ್ಲಿ ಪ್ರೇಮ ಪತ್ರವನ್ನು ಕಳಿಸಿದ ಮಹಿಳೆ, ಮತ್ತು ಕೆಲವರು. ಕಾಲ ಕಳೆದಂತೆ ದ ಕರ್ದಾಶಿಯನ್ ಹೆಚ್ಚು ಪ್ರಸಿದ್ಧರಾಗ್ತಾರೆ. ಸುಕ್ಕ ಕಟ್ಟಿದ ಗ್ಲೌಸ್ ಮತ್ತು ತಣ್ಣನೆಯ ಪುರಾವೆಗಳು ಲಾಕರ್ನಲ್ಲಿ ಕುಳಿತಿದೆ. ಆದರೆ ಬಂಡಿ ಡ್ರೈವ್ನಲ್ಲಿ ಇರುವ ಬ್ರೆಂಟ್ ವುಡ್ನಲ್ಲಿ ಗಾಳಿ ಇನ್ನೂ ರಕ್ತ ಮತ್ತು ಗಾರ್ಡನಿಯಾಗಳಂತೆ ವಾಸನೆ ಬರ್ತಾ ಇದೆ. ಮತ್ತು ನೀವು ಹತ್ತಿರದಿಂದ ಕೇಳಿದರೆ ಬ್ರಾಂಕೋದ ಎಂಜಿನ್ ಕತ್ತಲೆಯಲ್ಲಿ ನಿಷ್ಕ್ರಿಯವಾಗುವುದನ್ನು ನೀವು ಕೇಳಬಹುದು. ಕಾನೂನಿನ ಮುಂದೆ ಒಂದೆಜ್ಜೆ ಮುಂದೆ